ಡಾಕ್ಟರ್ ಇಲ್ಲಿ ನೋಡಿ, ನನಗೆ ಬೇರೆ ಆಪ್ಷನ್ ಇಲ್ಲ. ಈ ಹುಡುಗಿ ತುಂಬಾ ಒಳ್ಳೆ ಪ್ಲೇಯರ್. ಇರ್ಬೋದು ಸರ್, ನೀವು ಬೇರೆ ಆಪ್ಷನ್ ನೋಡ್ಕೋಬೇಕಾಗತ್ತೆ. ಮೊದಲು ಇವಳನ್ನ ಫಸ್ಟ್ ಏಡ್ ರೂಮ್ ಕರ್ಕೊಂಡು ಹೋಗಿ. ಸರ್, ರಾಜಲಕ್ಷ್ಮಿ ಬಂದ್ಲು ಸರ್. ಇದೇ ಒಳ್ಳೆ ಅವಕಾಶ. ಸಂಧ್ಯಾ ಪ್ಲೇಸ್ ಅಲ್ಲಿ ರಾಜಲಕ್ಷ್ಮಿ ನಾಡಕ್ ಬಿಡಿ ಸರ್, ನಾವ್ ಖಂಡಿತ ಗೆಲ್ತೀವಿ ಸರ್. ಹೌದು ಸರ್, ನಾವು ಕಪ್ ಗೆಲ್ಲೋದಕ್ಕೆ ಒಂದೇ ಒಂದು ಬೆಸ್ಟ್ ಆಪರ್ಚುನಿಟಿ ಇರೋದು ರಾಜಲಕ್ಷ್ಮಿ ಹಾಕಿ ಆಡೋದು ಸರ್. ನಾವು ಫೈನಲ್ಸಿಗೆ ಬರೋದಕ್ಕೆ ಕಾರಣನೂ ಅವಳೇ ಸರ್. ಒಂದೇ ಒಂದ್ಸರಿ ಯೋಚನೆ ಮಾಡಿ. ಸರ್ 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 ಪ್ಲೀಸ್ ಸರ್, ಅಟ್ಲೀಸ್ಟ್ ಇವಾಗಾದ್ರೂ ಒಳಗೆ ಆಡೋಕ್ ಬಿಡಿ. ನಿನಗೆ ಹಾಕಿ ಆಡಕ್ಕೆ ಇಷ್ಟ ಇಲ್ಲ ಅಲ್ವಾ ರಾಜಲಕ್ಷ್ಮಿ? ನೀನ್ ಯಾಕೆ ಬಂದೆ? ಕ್ಷಮಿಸ್ಬಿಡಿ ಸರ್. ಇವಾಗ ನಮ್ಮಪ್ಪ ಕೂಡ ಒಪ್ಕೊಂಡಿದ್ದಾರೆ ಸರ್. ನಾನು ಹಾಕಿ ಆಡ್ತೀನಿ ಸರ್, ಪ್ಲೀಸ್ ಸರ್ ಒಪ್ಕೊಳ್ಳಿ ಸರ್. ಸರ್ ಪ್ಲೀಸ್ ಸರ್. ಸರಿ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಹಾಕಿ ಆಡೋದಕ್ಕೆ ಒಪ್ಕೊಂಡ್ಬಿಟ್ರು ಅಮ್ಮ. ಹೇಗೆ ಅವಕಾಶ ಸಿಗ್ತಲ್ವ ರಾಜಿ? ನೀನು ಚೆನ್ನಾಗಿ ಆಡ್ಬೇಕಾಯ್ತಾ? ನಡಿ ನಡಿ, ಡ್ರೆಸ್ ಬದಲಾಯಿಸ್ಕೊಳ್ಳುವಂತೆ. ಗರ್ಲ್ಸ್ ಆಕ್ಟಿವ್ ಆಗಿರಿ. ಕಮ್ ಆನ್, ಟೇಕ್ ದ ಪೊಸಿಷನ್. ಆದ್ಯ, ರಾಜಿ, ಆದಷ್ಟು ಬೇಗ ಬನ್ನಿ. ಬಾ. ಭಗವಂತ, ಯಾವ ಆತಂಕಗಳು ಆಗ್ತೇನೆ ರಾಜಿ ಚೆನ್ನಾಗಿ ಆಡೋ ಹಾಗಾಗ್ಲಿಪ್ಪ. ನೋಡಿ ಅತ್ತೆ, ನೀವೇನು ಭಯ ಪಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಬನ್ನಿ. ನನ್ನ ಮಾತು ಮೇಲೆ ಸ್ವಲ್ಪ ಕೂಡ ಗೌರವ ಇಲ್ವಾ? ಏನ್ ಅನ್ಕೊಂಡು ನಿನ್ನಿಬ್ರು ಮಕ್ಕಳು ಇಲ್ಲಿಗೆ ಆಡಕ್ ಬಂದಿದ್ದಾರೆ? ನಡಿ, ಟೈಮ್ ಆಗ್ತಿದೆ, ಬಾ. ಏನ್ರಿ ನೋಡಿ, ನಿಮ್ಗೆ ಎಲ್ಲ ವಿವರವಾಗಿ ಆಮೇಲೆ ಹೇಳ್ತೀನಿ. ದಯವಿಟ್ಟು ಗಲಾಟೆ ಮಾಡಬೇಡಿ ಅಂದ್ರೆ. ಆಮೇಲೇನ್ ಹೇಳೋದು? ಅಷ್ಟಕ್ಕೂ ಏನ್ ಅನ್ಕೊಂಡು ನೀವಿಬ್ರು ಇಲ್ಲಿಗೆ ಬಂದ್ರಿ?
ನಾನು ರಾಜಲಕ್ಷ್ಮಿ ಆಡಬಾರ್ದು ಅಂತ ಖಂಡಿತವಾಗಿ ಹೇಳಿದ್ದೆ. ಆದ್ರೂ ಕೂಡ ನನ್ನ ಮಾತನ್ನು ಲೆಕ್ಕಿಸ್ಲಿಲ್ಲ. ನನ್ನ ಮಾತಿಗೆ ಬೆಲೆ ಇಲ್ವಾ ಅಥವಾ ನನಗೆ ಬೆಲೆ ಇಲ್ವಾ? ಅಂದ್ರೆ ಅಮ್ಮ ಸುಳ್ಳು ಹೇಳಿದಾರ? ನಾನು ಆಡೋದಕ್ಕೆ ಅಪ್ಪ ಒಪ್ಕೊಂಡಿಲ್ವಾ? ಅದು ಹಾಗಲ್ಲ ರೀ. ನಮ್ಮ ರಾಜಿಗೆ ಆಡೋದು ಒಂದು ಕಲೆ. ನಾವೇ ಅವಳ ರೆಕ್ಕೆನ ಕತ್ತರಿಸಿ ಹಾಕ್ಬಿಟ್ರೆ ಹೇಗೆ ಹೇಳಿ? ಅವಳು ಏನ್ ಪಾಪ ಮಾಡಿದ್ದಾಳೆ ರೀ? ಅವಳಿಗೆ ಅಮ್ಮನಾಗಿ ನನಗ ಆ ಹಕ್ಕು ಇಲ್ವಾ? ಇದು ಸಿನಿಮಾ ಅಲ್ಲ, ನಿನ್ನ ಕೋರಿಕೆಗಳನ್ನ ಅವಳ ಮೇಲೆ ಹೇರೋದಕ್ಕೆ. ನಾನು ನನ್ನ ಕನಸುಗಳನ್ನ ಅವಳ ಮೇಲೆ ಹೇರ್ತಿದ್ದೀನ? ನಮ್ಮ ಮದುವೆಯಾಗಿ 20 ವರ್ಷಗಳಾಯ್ತು. ಒಂದು ಸಾರಿ ಆದ್ರೂ ನಿಮ್ಮ ಮಾತಿಗೆ ಎದುರುತ್ತರ ಕೊಡೋದಾಗ್ಲಿ, ನಿಮ್ಮ ಹತ್ರ ಗಟ್ಟಿಯಾಗಿ ಮಾತಾಡೋದಾಗ್ಲಿ, ನೀವು ಹೇಳಿದಿನ ಮಾಡದೇ ಇರೋದಾಗ್ಲಿ ಯಾವತ್ತಾದ್ರೂ ನೋಡಿದ್ದೀರಾ? ಇದೆಲ್ಲ ನಮ್ಮ ರಾಜ್ಯಕ್ಕೋಸ್ಕರ ಕಣ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಾಜಲಕ್ಷ್ಮಿ ಹೋಗಿ ಆಡು. ಈಗಿಂದ ಪ್ರತಿ ಸೆಕೆಂಡ್ ತುಂಬಾನೇ ಬೆಲೆ ಬಾಳುವಂಥದ್ದು. ಪ್ಲೀಸ್ ರಾಜಿ. ಇಲ್ಲ ಆದ್ಯ, ನಾನು ಹೋಗಲ್ಲ, ಆಡೋದು ಇಲ್ಲ. ನೋಡಿದ್ರ ರೀ, ನಮ್ಮ ರಾಜಿಗೋಸ್ಕರ ಎಲ್ಲಿ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ. ನಮ್ಮನ್ನು ಬಿಟ್ರೆ ಅವಳ ಆಟನ ಎಲ್ಲರೂ ನೋಡ್ಬೇಕು ಅಂತ ಕಾಯ್ತಿದ್ದಾರೆ. ರಾಜಲಕ್ಷ್ಮಿ, ನಡಿ ಮನೆಗೆ ಹೋಗೋಣ. ದಯವಿಟ್ಟು ನನ್ನ ಮಾತು ಕೇಳಿ. ಇದೊಂದು ಸಾರಿ ನಮ್ಮ ರಾಜಿನ ಆಡೋದಕ್ಕೆ
ನಿರ್ಧರಿಸೋದಕ್ಕೆ. ರಾಜಿ ರಾಜಲಕ್ಷ್ಮಿ, ರಾಜಿ ಏನ್ರಿ ಏನ್ರಿ ನಮ್ಮ ರಾಜಿನ ಆಡಕ್ ಬಿಡಿ ಅಂದ್ರೆ ದೇವ್ರೆ, ಏನ್ ನಡೀತಿದೆ ನನ್ನ ಜೀವನದಲ್ಲಿ? ಅಷ್ಟಕ್ಕೂ ನಾನು ಇಲ್ಲಿಗೆ ಬರಲೇಬಾರ್ದಾಗಿತ್ತು. ರಾಜಲಕ್ಷ್ಮಿ, ನಿನ್ನ ಸ್ಥಾನ ಆ ಗ್ರೌಂಡ್ ಅಲ್ಲಿ. ಇಲ್ಲಿ ಅಳ್ತಾ ನಿಂತ್ಕೊಳ್ಳೋದಲ್ಲ. ನಿನ್ ಪ್ಲೇಸಲ್ಲಿ ಬೇರೆ ಯಾರೋ ಹೋಗ್ತಿದ್ದಾರೆ. ನಡಿ ಹೋಗೋಣ. ಇಲ್ಲ ಆದ್ಯ, ಈಗ ನಾನು ಆಡೋಕ್ಕಾಗಲ್ಲ. ನಾನೇನಾದ್ರೂ ಇವಾಗ ಆಡಿದ್ರೆ ಅಪ್ಪ ನನ್ನ ಜೀವನದಲ್ಲೇ ಯಾವತ್ತೂ ಕ್ಷಮಿಸಲ್ಲ. ಅಪ್ಪನ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡು ನಾನು ಆಡಲ್ಲ, ಆಡೋಕ್ಕಾಗೋದು ಇಲ್ಲ. ಜಾನಕಿ, ಹಬ್ಬ ಬಿಸಿಲಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಸ್ವಲ್ಪ ನೀರು ತಗೊಂಡು ಬಾ ಜಾನಕಿ. ಹಬ್ಬ, ಅಯ್ಯೋ ರಾಮ, ದರ್ಶನಕ್ಕೆ ತುಂಬ ಜನ ಇದ್ರು. ಏನೇ ನೀನು ತಗೊಂಡು ಬಂದಿದ್ಯಾ ಜಾನಕಿಯಲ್ಲಿ? ಅಷ್ಟಕ್ಕೂ ಏನ್ ಹೇಳ್ಬೇಕು ಅಂತ್ಯಮ್ಮ? ಅಣ್ಣ ಅತ್ತಿಗೆನ ಸೀತಾರಾಮ ಅಂತ ನಾವ್ ಅನ್ಕೋತೀವಿ ಹೊರತು ಇತ್ತೀಚೆಗೆ ಅತ್ತಿಗೆ ಈ ಮನೇಲಿ ಯಾರ ಮಾತನ್ನ ಕೇಳ್ತಿದ್ದಾಳೆ ಹೇಳು? ಏನ್ ನಡೀತೆ? ಅತ್ತೆ, ಪ್ರಮೀಳಾ ಅವರು ಸಂಜೆ ರಾಜಲಕ್ಷ್ಮಿ ನೋಡೋದಕ್ಕೆ ಬರ್ತಾ ಇದ್ದಾರಲ್ವಾ? ಹಾ ಅವ್ರಿಗೋಸ್ಕರ ಎಲ್ಲಾನು ರೆಡಿ ಮಾಡಿದೀವಿ. ಹಾ, ಆದ್ರೆ ಈ ಮನೆ ಬೀಗ್ರಾಗಿದ್ದು ಬೀಗ್ರಾಗೋರ್ಗೆ ಮರ್ಯಾದೆ ನೋಡ್ಕೊಳ್ದೇನೆ ಅಕ್ಕ ಸುಳ್ಳು ಹೇಳಿ ಹೊರಗಡೆ ಹೋಗಿದ್ದಾರೆ. ಏನು ಸುಳ್ಳು ಹೇಳಿ ಹೊರಗೆ ಹೋಗಿದ್ದಾಳ? ಅಮ್ಮ, ಸುಳ್ಳ ಅಂತ ಇಷ್ಟು ಸಾಧಾರಣವಾಗಿ ಕೇಳ್ತಿದ್ಯಲ್ಲ, ಎಷ್ಟು ದೊಡ್ಡ ಸುಳ್ಳು ಅಂತ ಗೊತ್ತಾ ನಿನ್ಗೆ? ಅಷ್ಟಕ್ಕೂ ನಮ್ ಕಡೆ ತಿರುಗು ನೋಡ್ದೆ, ಒಂದು ಮಾತು ಹೇಳ್ದೆ, ಅಣ್ಣ ಬೇಡ ಅಂತ ಹೇಳಿದ್ರು ರಾಜಲಕ್ಷ್ಮಿನ ಆಟ ಆಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಈ ಮನೇಲಿ ಇವತ್ ಮಹಾಭಾರತ ಯುದ್ಧ ನಡೆಯುತ್ತೆ. ಆದ್ರೂ ನೀವಿಬ್ರು ಏನ್ ಮಾಡ್ತಿದ್ರೆ? ಜಾನಕಿ ಕರ್ಕೊಂಡು ಹೋಗ್ಬೇಕಾದ್ರೆ ತಡಿಬೇಕಿತ್ತು. ಅಣ್ಣನ್ ಮಾತನ್ನ ನಿನ್ನ ಮಾತನ್ನೇ ಕೇಳ್ತಾ ಇಲ್ಲ ಅಂತದ್ರಲ್ಲಿ ನಾವ್ ಹೇಳಿದ್ರೆ ನಮ್ ಮಾತನ್ನ ಕೇಳಿ ಹೋಗದೆ ಇರ್ತಾಳ? ಅವಳನ್ ಬಿಟ್ಟು ನಮ್ಮನ್ ಬೈತಿದ್ಯಲ್ಲ. ಸೀತೆ ಅಂತ ಸೊಸೆ ಸಿಕ್ಕಿದಾಳೆ ಅಂದ್ರೆ ನಿನ್ನಷ್ಟು ಅದೃಷ್ಟ ಯಾರೂ ಇಲ್ಲ ಅಂತ ತುಂಬಾ ಸಂತೋಷ ಪಟ್ಟಿದ್ದೆ. ಅದೆಲ್ಲ ಬರೀ ಮೋಸ. ಕೇಳ್ಬಾರ್ದನ್ನ ಕೇಳ್ಬೇಕಾಗಿ ಬರ್ತಿದೆ, ಮಾಡ್ಬಾರ್ದ ಕೆಲ್ಸ ಎಲ್ಲ ಮಾಡ್ತಿದ್ದಾರೆ. ಮೊನ್ನೆ ಏನೋ ರಾಜಲಕ್ಷ್ಮಿ ಹಾಗೆ ಮಾಡಿದ್ಲು, ಇವತ್ತು ಜಾನಕಿ. ಬೆಳಿಗ್ಗೆ ಕೂಡ ಬುದ್ಧಿ ಹೇಳ್ದೆ, ಅಣ್ಣನ್ ಮಾತ್ ಮೀರಿ ಏನೂ ಮಾಡೋದ್ ಬೇಡ, ಬೇಕು ಅಂದ್ರೆ ಬೇರೆ ಕಾಲೇಜಿಗೆ ಕಳ್ಸೋಣ ಅಂತ. ಕೇಳಿದ್ಲಾ? ಲೆಕ್ಕಸ್ದೆ ಕರ್ಕೊಂಡು ಹೋಗಿದ್ದಾಳೀಗ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಆದ್ಯ. ಯಾವತ್ತೂ ಆದ್ಯ ನಮ್ಮನೆ ಕಾಲಿಟ್ಲೋ ಅವಾಗ್ಲೇ ಶುರುವಾಯ್ತು ಈ ಸಮಸ್ಯೆ. ಅವಳು ಬಂದ್ಲು, ಜಾನ್ ಕಕ್ಕನ್ ಮನ್ಸು ಬದ್ಲಾಯ್ತು. ಮೊದ್ಲು ಆದ್ಯಂಗ್ ಬುದ್ಧಿ ಕಲ್ಸಿದ್ರೆ ಆಮೇಲೆ ಈ ಮನೇಲಿರೋರೆಲ್ಲ ಪದ್ಧತಿಯಿಂದ ಇರ್ತಾರೆ. ಅವಳಿಗೇನೋ ಬುದ್ಧಿ ಇಲ್ಲ ಸರಿ, ಜಾನಕಿ ಬುದ್ಧಿಗೆ ಏನಾಗಿದೆ? ಸುಮ್ನೆ ಇದ್ದಷ್ಟು ಜಾಸ್ತಿ ಮಾಡ್ತಿದ್ದಾಳೆ. ಇವತ್ತು ಅವಳ ವಿಷಯ ನೋಡ್ಕೋತೀನಿ. ಬರ್ಲಿ ಮಾಡ್ತೀನಿ. ಪ್ಲೇಯರ್ಗೆ ಪೆಟ್ಟಾದ ಕಾರಣದಿಂದಾಗಿ ಆಟವನ್ನ 15 ನಿಮಿಷ ನಿಲ್ಲಿಸಲಾಗಿತ್ತು. ನಾವು ಟೈಮ್ ಈಸ್ ಅಪ್. ಸರ್ ಒಂದು 5 ಮಿನಿಟ್ಸ್ ಕೊಡಿ ಸರ್. ಇನ್ನು 5 ನಿಮಿಷದ ನಂತರ ಬರದೇ ಹೋದ್ರೆ ಹಾಕಿ ಚಾಂಪಿಯನ್ಸ್ ಎಂದು ರಾಮಕೃಷ್ಣ ಕಾಲೇಜನ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ.
ಸರ್ ಒಂದು 10 ಮಿನಿಟ್ಸ್ ಟೈಮ್ ಕೊಡಿ ಸರ್. ನೋಡು ಆದ್ಯಾ, ಈಗ ನಮ್ಮ ಹತ್ರ ತುಂಬಾ ಕಡಿಮೆ ಟೈಮ್ ಇದೆ. ಈ ಗೇಮ್ ಏನಾದ್ರು ಸೋತ್ರೆ ನಮ್ ಕಾಲೇಜ್ ಹೆಸರು ಮಣ್ಪಾಲು. ಅಷ್ಟಕ್ಕೂ ಅವಳು ಆಡ್ತಾಳೋ ಇಲ್ವೋ? ಸರ್ ಖಂಡಿತವಾಗ್ಲೂ ಆಡ್ತಾಳೆ ಸರ್. ನಾನು ಹೋಗಿ ಈಗಲೇ ಕರ್ಕೊಂಡು ಬರ್ತೀನಿ. 10 ಮಿನಿಟ್ಸ್. ರಾಮಕೃಷ್ಣ ಕಾಲೇಜ್ನವರು ಇದುವರೆಗೂ 2 ಪಾಯಿಂಟ್ಸ್ ತಗೊಂಡಿದ್ದಾರೆ. ವಿವೇಕಾನಂದ ಕಾಲೇಜ್ನವರು ಇಲ್ಲಿವರೆಗೂ 1 ಗೋಲ್ ಕೂಡ ಹೊಡೆದಿಲ್ಲ. ಪರಿಸ್ಥಿತಿ ನೋಡ್ತಾ ಇದ್ರೆ ವಿವೇಕಾನಂದ ಕಾಲೇಜ್ ಅವರು ಈ ಸಲ ಕೂಡ ಟೂರ್ನಮೆಂಟ್ ನಲ್ಲಿ ಸೋಲ್ತಾರೆ ಅನಿಸ್ತಾ ಇದೆ. ಅನೌನ್ಸ್ಮೆಂಟ್ ಕೇಳಿಸ್ಕೊಂಡ್ಯಾ ರಾಜಲಕ್ಷ್ಮಿ? ಮ್ಯಾಚ್ ಆಲ್ಮೋಸ್ಟ್ ಸೋತ್ ಹೋಗ್ತಾರೆ ಅಂತ ಡಿಸೈಡ್ ಮಾಡಿದ್ದಾರೆ. ನಾವು ಈ ಆಟಕ್ಕೋಸ್ಕರನೇ ಅಲ್ವಾ ಎಷ್ಟೋ ಸಲ ಸುಳ್ಳು ಹೇಳ್ಬೇಕಾಗಿ ಬಂದಿದ್ದು. ಎಷ್ಟು ದಿನ ನೀನ್ ಪಟ್ಟಿರೋ ಕಷ್ಟಕ್ಕೆ ಇವತ್ತು ರಿಸಲ್ಟ್ಸ್ ಬರುತ್ತೆ. ನೀನ್ ಮ್ಯಾಚ್ ಆಡದೆ ಹೋದ್ರೆ ಹೇಗೆ ರಾಜಲಕ್ಷ್ಮಿ? ಕೋಚ್ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದಾರೋ ಮರ್ತೋಗಿದ್ಯಾ? ಯು ಆರ್ ದ ಬೆಸ್ಟ್ ಪ್ಲೇಯರ್ ಅಂತ ಹೇಳಿದ್ರು. ನಿನ್ ಟ್ಯಾಲೆಂಟ್ ನೋಡಿ ನಿನ್ನಿಂದಾನೇ ಅವರು ಯಾವತ್ತೂ ಸುಳ್ಳು ಹೇಳಿದ್ದನ್ನ ನಾನು ನೋಡೇ ಇಲ್ಲ. ಆದ್ರೆ ನಿನ್ ಕೈಲಿ ಹಾಕಿ ಆಡಿಸ್ಬೇಕು ಅಂತ ಫಸ್ಟ್ ಟೈಮ್ ಸುಳ್ಳು ಹೇಳಿದ್ರು. ನಿಮ್ಮಪ್ಪಂಗೆ ಹಾಕಿ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ನಿನಗೋಸ್ಕರ ರಿಸ್ಕ್ ತಗೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ನಿಮ್ಮಮ್ಮ ನಿನಗೋಸ್ಕರ ಇಷ್ಟ ಮಾಡಿದ್ರೆ ಅವ್ರಿಗೆ ನೀನ್ ಕೊಡೋ ಬೆಲೆ ಇಷ್ಟೇನಾ? ಅಷ್ಟೇ ಬಿಡು ರಾಜಲಕ್ಷ್ಮಿ. ಅಮ್ಮ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಅಮ್ಮನ್ನ ಕಳ್ಕೊಂಡಿರೋ ನನಗ್ ಗೊತ್ತು ಆ ನೋವು ಹೇಗಿರುತ್ತೆ ಅಂತ. ಕನಿಷ್ಠ ನಿಮ್ಮಮ್ಮನ ಮಾತಿಗಾದ್ರೂ ಗೌರವ ಕೊಡು ರಾಜಲಕ್ಷ್ಮಿ. ಏನು ಅಂದ್ರೆ ಇದೊಂದು ಸಾರಿ, ಇದು ಒಂದೇ ಒಂದು ಸಾರಿ ನಮ್ ರಾಜಿ ಆಡೋದಕ್ಕೆ ದಯವಿಟ್ಟು ಒಪ್ಕೊಳ್ಳಿ. ಅವಳನ್ನ ಆಡೋದಕ್ಕೆ ಬಿಡಿ. ಇವತ್ತವಳು ಈ ಮ್ಯಾಚ್ ಆಡ್ಲಿಲ್ಲ. ಆಕಾಶ ಏನ್ ತಲೆ ಮೇಲೆ ಬೀಳಲ್ಲ. ನಾನು ತುಂಬಾ ಸಲ ಹೇಳಿದ್ದೀನಿ, ನನ್ನ ಮಾತನ್ನು ಯಾರು ಕೇಳಲಿಲ್ಲ. ಅಷ್ಟಕ್ಕೂ ಇಲ್ಲಿವರೆಗೂ ಯಾಕೆ ಕರ್ಕೊಂಡು ಬಂದ್ರಿ? ರಾಜಲಕ್ಷ್ಮಿನ ಮನೆ ದಾಟಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದಲ್ದೆ ನನ್ನ ಜೊತೆ ಜಗಳ ಮಾಡಿ ಇಲ್ಲಿ ನನ್ನ ವಿಲನ್ ಆಗಿ ಮಾಡ್ತಾ ಇದ್ದೀರಾ. ಈ ವಿಷಯನ ಪದೇ ಪದೇ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ. ರಾಜಲಕ್ಷ್ಮಿಗೆ ಸುಳ್ಳು ಹೇಳಿ ಕರ್ಕೊಂಡು ಬಂದಿದ್ದೀರಾ. ನನ್ನ ಮಗಳು ನನಗಿಷ್ಟ ಆಗದಿರೋ ಕೆಲಸ ಯಾವತ್ತಿಗೂ ಮಾಡಲ್ಲ. ಈಗ ರಾಜಲಕ್ಷ್ಮಿ ಬಂದ್ರೆ ಮನೆ ಕರ್ಕೊಂಡು ಹೋಗ್ತೀನಿ. ಏನು ಅಂದ್ರೆ ಇದೊಂದು ಸಾರಿ ಅವಳನ್ನ ಹಾಕಿ ಆಡೋದಕ್ಕೆ ಬಿಡಿ.